ಮಳೆಗಾಲ ಪ್ರಾರಂಭ ಆಗೋ ಮುಂಚೆ ಎಲ್ಲೆಲ್ಲಿ ಇಂಥ ಹೊಂಡಗಳಿದೆ, ಎಲ್ಲೆಲ್ಲಿ ಸಣ್ಣ ಸಣ್ಣ ಪ್ಯಾಚ್ ಮಾಡಬೇಕು, ಅದನ್ನೆಲ್ಲ ಪ್ಯಾಚ್ ಮಾಡಿ ಮುಗಿಸಿದ್ರೆ 3 months ಯು ವಾಂಟ್ ಹ್ಯಾವ್ ದಿ ಪ್ರಾಬ್ಲಮ್. ಈಗ ನಿಮ್ದ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಗೆ ದುಡ್ಡು ಬಂದ ನಂತರ ನಾವು ಕೆಲಸ ಮಾಡೋದು ಅಂತೇಳಿ ನಿಮ್ಮ ವಿಚಾರ ಇರುವಂಥದ್ದು. ಅದಲ್ಲ, ದುಡ್ಡು ಬಂದು ಖರ್ಚು ಮಾಡ್ಲಿಕ್ಕೆ ಯಾರು ಕೂಡ ಖರ್ಚು ಮಾಡ್ತಾರೆ. ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಇದಕ್ಕೆ ಬುದ್ಧಿವಂತರಾಗಬೇಕಂತ, ಇದಕ್ಕೆ ಪ್ರಜ್ಞಾವಂತರಾಗಬೇಕು. ಬುದ್ಧಿವಂತರಿಗಿಂತಲೂ ನಮ್ಗೆ ಈಗ ಪ್ರಜ್ಞಾವಂತರು ಅಗತ್ಯ. ದುಡ್ಡು ಬಂದ ನಂತರ ನಾನು ಖರ್ಚು ಮಾಡ್ತೇನೆ ಅಂತೇಳಿ ಅವ್ರು ಕೂಡ ಇಡೀ ನಮ್ಮನ್ನು ನೋಡುದಿಲ್ಲ. ಅವರು ಅಲ್ಲಿ ಬೇರೆ ಕಡೆ ಮಳೆಗಾಲ ಬರದಂತ ಊರಿದೆ, ಬೀದರ್, ಗುಲ್ಬರ್ಗ, ಅದನ್ನೆಲ್ಲ ನೋಡಿ ರಾಜ್ಯಕ್ಕೆ ಒಂದು ಕಾನೂನು ಮಾಡ್ತಾರೆ, ಸೀಸನ್ ಮುಗಿದ ನಂತರ ಮಾಡುವ ಅಂತೇಳಿ. ಹಾಗಾಗಿ ಯು ಶುಡ್ ಸಿ, ಎಲ್ಲಿಯಾದ್ರೂ ಈಗ ದೊಡ್ಡ ದೊಡ್ಡ ಹೊಂಡ ಇದ್ದರೆ ಅದನ್ನು ಈಗಲೇ ಮುಚ್ಚಿ ಹಾಕಿ. ಆ ಘಟನೆ ಸ್ಪಾಟ್ಗೆ ಇಮಿಡಿಯೇಟ್ ಹೋಗಿ. ಜನ ಒಮ್ಮೆ ಬೊಬ್ಬೆ ಹಾಕ್ತಾರೆ, ಅದು ಸ್ವಾಭಾವಿಕ. ಒಂದು 100 ಜನ ಇದ್ದರೆ 10 ಜನ ಒಂದು ಭಾವನೆಯವರು ಇರ್ತಾರೆ. ಇನ್ನು ಅವ್ರು ಬೊಬ್ಬೆ ಹಾಕುವಾಗ ನೀವು ಕೂಡ ಬೊಬ್ಬೆ ಹಾಕುದಲ್ಲ ಅವರಿಗೆ. ಅವ್ರು ಬೊಬ್ಬೆ ಹಾಕುವಾಗ ಸಮಾಧಾನದಿಂದ ಕೇಳಬೇಕು, ಅವರನ್ನು ಸಮಾಧಾನ ಪಡಿಸಬೇಕು, ಅರ್ಥ ಮಾಡಿಕೊಂಡು ಬಹುಶಃ ಇದ್ರೆ ಮತ್ತೆ ಅವ್ರ ಊರವರೆಲ್ಲ ಕೂಡ ನಿಮಗೆ ಸರಿ. ಒಂದು ಮನೆ ಒಳಗೆ ನೀರು ಬಂದಾಗ ಅವರ ಬಟ್ಟೆ ಎಲ್ಲ ಹಾಳಾದಾಗ ಯಾರಿಗೂ ಕೂಡ ಕೋಪ ಬಂದೇ ಬರ್ತದೆ, ಯಾರಿಗಾದ್ರೂ ಕೂಡ. ಆಗ ಅವ್ರನ್ನ ನೀವು ಹೋದಾಗ ಏನಾದ್ರು ಅವರಿಗೆ ಮತ್ತು ಜನಪ್ರತಿನಿಧಿಗಳು ಮಾತಾಡೇ ಹ್ಯೂಮನ್ ಟೆಂಡೆನ್ಸಿ ಅದು. ಅದನ್ನ ನಾವು ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಅವ್ರನ್ನ ಸಮಾಧಾನ ಪಡಿಸಿ ಅವ್ರನ್ನ ಆದಷ್ಟು ಸಹಕಾರ ಕೆಲಸ ಮಾಡಿದೆ. ಮತ್ತೆ ಅದವ್ರು ಕೂಲ್ ಡೌನ್ ಆದ ನಂತರ ದೇ ಅಪ್ರಿಷಿಯೇಟಿವ್ ಅವ್ರು ಕೂಡ ಗೊತ್ತಾಗ್ತದೆ. ಕಸ ಬಿಸಾಡಿ ಬ್ಲಾಕ್ ಮಾಡುವಂಥದ್ದು ಅಥವಾ ಇನ್ನೊಂದು ಈ ರೀತಿ ಅದು ಏನಿದೆಯಾ, ಲೋಕಲ್ ಬಾಡಿಯವರು ಅದನ್ನು ಬಹಳ ಜಾಗೃತಿಯನ್ನು ನೋಡಿಕೊಂಡು ಅಲ್ಲಿಯ ಮುಖ್ಯಸ್ಥರು ಅಧಿಕಾರಿಗಳು ಪಡೆದುಕೊಂಡು ಅದನ್ನು ಕ್ಲಿಯರ್ ಆಗಿ ಅನುಷ್ಠಾನ ಮಾಡಬೇಕು. ಮತ್ತೆ ನಿಮ್ಮ ರಸ್ತೆ, PW ರಸ್ತೆ, ZP ರಸ್ತೆ ಇದೆಯಲ್ಲ, ಅದು ನೀವು ಇಂಜಿನಿಯರ್ ಸಹ ನೋಡಿ ಅಲ್ಲಿ ಲೋಕಲ್ ಬಾಡಿಯ ಸಹಕಾರ ಬೇಕು ತಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಂಡು ಬಿಡಬೇಕು. ಟಾಸ್ಕ್ ಫೋರ್ಸ್ ತಕ್ಷಣ ನಿಮ್ಮ ಪ್ರದೇಶದಲ್ಲಿ ಮಾಡಲೇಬೇಕು. ಜನಪ್ರತಿನಿಧಿಗಳ, ಅಧಿಕಾರಿ ವರ್ಗದವರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಯವರ ಸೇರಿಸಿಕೊಂಡು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತೊಂದು ಟಾಸ್ಕ್ ಫೋರ್ಸ್ ಅನ್ನು ಇವತ್ತು ತಕ್ಷಣ ಅದು ಮಾಡಬೇಕು. ಒಂದು ಮೀಟಿಂಗ್ ಅನ್ನು ಕರಿಬೇಕು. ಮತ್ತು ಎಲ್ಲ ತಾಲೂಕಿಗೆ ಒಬ್ಬರು ನೋಡಲ್ ಅಧಿಕಾರಿಯನ್ನು ಹಾಕಿದ್ದೀರಾ? 1 fellow ವಿಲ್ ಬಿ ರೆಸ್ಪಾನ್ಸಿಬಲ್ ಎಲ್ಲ ತಾಲೂಕಿಗೆ.